ನಿಮ್ಮ ಹೇಮಕೃಷ್ಣರಾವ್ ಮಾಡುವ ನಮಸ್ಕಾರಗಳು. ಈ ಹಿಂದೆ ನಾನು ಪೋಸ್ಟ್ ಮಾಡಿದ್ದ ಮೋಟಿವೇಶನಲ್ ವಿಡಿಯೋ ಪಾರ್ಟ್ 1 ವಿಡಿಯೋ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರಿಗೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಆಶೀರ್ವಾದ ಮಾಡಿರೋ ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಜೀವನದಲ್ಲಿ ನಮಗೆ ಒಳ್ಳೇದು ಬೇಕು ಅಂದರೆ ಕೆಲವು ಒಳ್ಳೆ ಅಭ್ಯಾಸಗಳನ್ನ ಮುಂದುವರಿಸ್ಕೊಂಡು ಹೋಗಿ ಈ ಹೊಸ ಹೊಸ ವಿದ್ಯೆ ಕಲಿತಾ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾ ಸರಿಯಾದ ಸಮಯಕ್ಕಾಗಿ ಅವಕಾಶಕ್ಕೆ ಕಾಯಬೇಕು, ಸಮಯ ಕೊಡಬೇಕು. ಅವಕಾಶ ಸಿಕ್ಕಾಗ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದಾಗ ಅದರ ಪರಿಣಾಮ ಯಾವಾಗಲೂ ಒಳ್ಳೆಯದೇ ಆಗಿರುತ್ತೆ ಅಂತ ಹೇಳಿದೆ. ಇದು ನಾವು ಚಿಕ್ಕ ವಯಸ್ಸಿಂದನೇ ಒಳ್ಳೆ ಅಭ್ಯಾಸನ ಬೆಳೆಸಬೇಕು ಮಕ್ಕಳಿಗೆ. ಹೇಗೆಂದ್ರೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹಿರಿಯರು ಇರ್ತಾ ಇದ್ರು, ಅಂದ್ರೆ 3 ಜನರೇಷನ್ ಮಿನಿಮಮ್ 3 ಜನರೇಷನ್ ಒಟ್ಟಿಗೆ ಇರ್ತಾ ಇದ್ರು. ಆಗ ಈ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಇರುವಾಗ ಅಮ್ಮಂದರು ತುಂಬಾ ಅವಾಗೆಲ್ಲ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಿದ್ರಲ್ಲ, ಕೆಲಸದವರು ಇರ್ತಾ ಇರಲಿಲ್ಲ. ಮತ್ತೆ ಮಿಕ್ಸರು, ವಾಷಿಂಗ್ ಮಿಷಿನ್ ಆ ಥರ ಯಾವುದೇ ಅನುಕೂಲಕರ ವಸ್ತು ಇರ್ತಾ ಇರಲಿಲ್ಲ. ಅವರೇ ಸ್ವತಃ ಅವರ ಶ್ರಮದಿಂದನೇ ಮನೆ ಕೆಲಸ ಎಲ್ಲ ಮಾಡೋರು. ಅದಕ್ಕೆ ಸಮಯನೂ ಬೇಕಾಗ್ತಿತ್ತು, ಎಕ್ಸಸೈಸ್ ಕೂಡ ಆಗ್ತಿತ್ತು, ಇಲ್ಲ ಅಂತಲ್ಲ. ಆದರೆ ಮನೇಲಿ ಜಾಸ್ತಿ ಜನ ಇರ್ತಾ ಇದ್ರು, ಎಲ್ಲಾನು ನಿಭಾಯಿಸ್ಬೇಕು ಅಂದರೆ ಅವ್ರಿಗೂ ಸಮಯ ಬೇಕಾಗುತ್ತೆ, ಅವ್ರಿಗವರು ಸಮಯ ಕೊಟ್ಕೊಳಕ್ಕೆ ಆಗ್ತಿರಲ್ಲ. ಅಂಥ ಟೈಮಲ್ಲಿ ಹಿರಿಯರು ಅದನ್ನ ಗಮನಿಸಿ ಮುಂದಿನ ಜನರೇಷನ್ ಅಂದ್ರೆ ಅವರ ನೆಕ್ಸ್ಟ್ ಜನರೇಷನ್ ಮೊಮ್ಮಕ್ಳಿಗೆ ಹೇಳ್ತಾ ಇದ್ರು. ನಮ್ಮನೇಲಿ ನಮ್ಮ ಅಜ್ಜಿ ಇದ್ರು, 80s ನಾನು ಹೇಳ್ತಾ ಇರೋದು. ನಾವು ಪ್ರೈಮರಿ ಸ್ಕೂಲ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗಿಂದಾನೆ ನಮಗೆ ನಮ್ಮ ಬಟ್ಟೆ ನಾವೇ ಒಪ್ಕೋಬೇಕು, ಎಲ್ಲಾನು ಅಮ್ಮನ ಕೈಲಿ ಮಾಡಿಸ್ಕೋಬಾರ್ದು ಅಂತ ಅಜ್ಜಿ ಹೇಳೋರು. ಅಮ್ಮ ಏನಾದ್ರು ಮಾಡ್ತಿದ್ರು, ಒಬ್ಳೆ ಮಾಡ್ತಾ ಇದ್ದಾಳೆ, ನೀವೇನು ಯಾವಾಗಲೂ ತಕ್ಕಪಕ್ಕ ಕುಣಿತೀರಾ ಅಂತ ಹೇಳೋರು. ಇವಾಗ ಏನಾದ್ರು ಹೇಳಿದ್ರೆ ಬೈದ್ರು ಅನ್ಕೋತಾರೆ. ಆಕ್ಚುಲಿ ಅದು ಬೈಯೋದಲ್ಲ, ಮಕ್ಕಳನ್ನ ತಿದ್ದೋದು. ಜೀವನ ಏನು, ನಾವು ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿರೋದು ಅಂದರೆ ಅದೇನೆ. ಬರೀ ಆಫೀಸ್ಗೆ ಹೋಗಿ ಹಣ ಸಂಪಾದಿಸೋದು ಒಂದೇ ಇಂಡಿಪೆಂಡೆನ್ಸಿ ಅಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಒಂದೇ ಇಂಡಿಪೆಂಡೆಂಟ್ ಅಲ್ಲ. ನಮ್ಮ ಕೆಲಸನ ವಿನಾಕಾರಣ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಕೆಲಸ ನಾವೇ ಯಾವಾಗಲೂ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ರೇನೆ ರಿಯಲ್ ಇಂಡಿಪೆಂಡೆಂಟ್ ಅಂತ. ಹಿಂದಿನ ಕಾಲದಲ್ಲಿ ಪುರುಷ ಪ್ರಧಾನವಾದ ಸಮಾಜ, ಈಗಲೂ ಕೂಡ ಇದೆ, ಇಲ್ಲ ಅಂತಲ್ಲ, ಬಟ್ ಸಾಕಷ್ಟು ಜನ ಬದಲಾಗ್ತಾ ಇದ್ದಾರೆ. ಆ ಕಾಲದಲ್ಲಿ ಮಹಿಳೆಯರ ಕೆಲಸನೇ ಬೇರೆ, ಪುರುಷರ ಕೆಲಸನೇ ಬೇರೆ. ಪುರುಷರು ಆಚೆ ಹೋಗಿ ದುಡ್ಕೊಂಡು ಬರ್ತಾರೆ, ಅವ್ರಿಗೆ ಸಾಕಾಗಿರುತ್ತೆ, ಆ ಥರ ಮನಸ್ಥಿತಿ ಇರ್ತಾ ಇತ್ತು. ಆದಾಗ್ಯೂ ಸಹ ನಮ್ಮ ಅಜ್ಜಿ ನಮ್ಮ ಅಪ್ಪಂಗೆ ಹೇಗೆ ಬೆಳೆಸಿದ್ರು ಅಂದರೆ, ನಮ್ಮ ತಂದೆಗೆ ಅಡಿಗೆ ಬರ್ತಿತ್ತು. ಅಮ್ಮ ಊರಲ್ಲಿಲ್ಲ ಅಥವಾ ಅಮ್ಮ ಒಳಗಿಲ್ಲ ಅಂದರೆ ಮಕ್ಳಿಗೆಲ್ಲ ತಯಾರಿ ಮಾಡಿ ಅಡಿಗೆ ಮಾಡಿ ತಾಯಿಗೂ ನೋಡಿಕೊಂಡು, ವಯಸ್ಸಾಗಿತ್ತು ನಮ್ಮ ಅಜ್ಜಿಗೆ 84 ವರ್ಷ. ಅವಾಗ ಅವ್ರನ್ನೂ ಅವ್ರಿಗೆ ಬೇಕು, ಅವ್ರು ಮಡಿ ಹೆಂಗ್ಸಾಗಿದ್ರು. ಅವ್ರು ಮಡಿ ಇದ್ದಿದ್ರಿಂದ ಅವ್ರ ಅಡಿಗೆ ಅವರೇ ಗೆಸ್ಟ್ಗೆ ಮಾಡ್ಕೊಳ್ಳೋರು. ಒಂದು ವೇಳೆ ಅವ್ರಿಗೆ ಕೈಲಾಗಲ್ಲ, ಮೈ ಹುಷಾರಿಲ್ಲ ಅಂದರೆ ನಮ್ಮ ತಂದೆನೇ ಮಡಿಲಿ ಅವ್ರಿಗೂ ಅಡಿಗೆ ಮಾಡಿ ನಮಗೂ ಮಾಡಿ ಬಡಿಸಿ. ಪೋಸ್ಟ್ ಆಫೀಸು ಕೆಲಸ ಅಲ್ಲೇ ಕ್ವಾರ್ಟರ್ಸ್ ಆದ್ರಿಂದ ಹತ್ತಿರ ಇರ್ತಾ ಇತ್ತು ಆಫೀಸು. ನಮ್ಮ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ರು, ಮತ್ತೆ ನಮ್ಮನ್ನೆಲ್ಲ ನೋಡ್ಕೊತಾ ಇದ್ರು. ಜಡೆ ಸಹ ಹಾಕೋರು ನಾವು ತುಂಬ ಚಿಕ್ಕವರಿರುವಾಗ. ಮತ್ತು ಮನೆ ಕೆಲಸ ಎಲ್ಲ ಮಾಡೋರು, ಕಸ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಅಚ್ಚುಕಟ್ಟಾಗಿ ಕೆಲಸ. ಈ ಅಚ್ಚುಕಟ್ಟ ಕೆಲಸ ಎಲ್ಲ ನಾವು ಹಿರಿಯರಿಂದನೇ ಕಲ್ತಿದ್ದು, ಅಜ್ಜಿಯಿಂದ, ಅಮ್ಮನಿಂದ, ಅಪ್ಪನಿಂದ ಎಲ್ಲ ಕಲ್ತಿದ್ದು. ನಮ್ಮ ತಾಯಿನೂ ಅಷ್ಟೇ, ಅಷ್ಟು ಅಚ್ಚುಕಟ್ಟು ಕೆಲಸ. ಅವರು ತುಂಬಾ ದೊಡ್ಡ ಸಂಸಾರನ ನಡೆಸಿದವರು. ಅವರು ತುಂಬ ಮಕ್ಕಳು ಜಾಸ್ತಿ ಇದ್ರೂ ನೋಡಿದವರು. ಎರಡೂ ಕಡೆ ಅಜ್ಜಿಯಿಂದ ನಾನು ಕಲ್ತಿರೋ ತುಂಬ ಇದೆ. ಜೀವನದಲ್ಲಿ ಮೋಟಿವೇಶನ್ ಅನ್ನೋದು ನಮ್ಮ ಹಿರಿಯರಿಂದ ಸಿಗುತ್ತೆ, ಹೊರಗಡೆ ಪ್ರಪಂಚದಿಂದ ಸಿಗುತ್ತೆ. ನಮಗೆ ಪ್ರೋತ್ಸಾಹ ನೀಡಿ ಸಲಹೆ ಕೊಡೋರಿಂದನೂ ಸಿಗುತ್ತೆ. ನಮ್ಮನ್ನ ಹೀಯಾಳಿಸಿ ನಮ್ಮ ವೀಕ್ನೆಸ್ನ ಎತ್ತಾಡಿ ನಮ್ಮನ್ನು ಕುಗ್ಗಿಸೋರಿಂದನೂ ಪಾಠ ಸಿಗುತ್ತೆ. ಕಲಿಕೆ ಅನ್ನೋದು ಜೀವನದಲ್ಲಿ ಎಲ್ಲ ಕಡೆಯಿಂದನೂ ಸಿಗುತ್ತೆ. ಅದನ್ನು ಹೇಗೆ ತಗೋತೀವಿ ನಾವು ಅನ್ನೋದು ನಮ್ಮ ಅಭ್ಯಾಸ ಸ್ವಭಾವದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೆಲ್ಲ ಯಾವತ್ತೂ ಅಜ್ಜಿ ಬೈದ್ರು ಅಂತ ಬೇಜಾರು ಮಾಡ್ಕೊಂಡಿದ್ದಿಲ್ಲ. ಇದು ಗಜ್ಜಿ ಅಂತ ಇದ್ವಿ, ಅಷ್ಟು ಬಿಟ್ಟರೆ ಎದುರುವಾದಿಸ್ತಾ ಇರಲಿಲ್ಲ, ಆ ಥರ ಏನಿರಲಿಲ್ಲ. ನಮ್ಮ ತಂದೆನೂ ಹಾಗೇನೆ, ಜೋರು ಧ್ವನಿಯಲ್ಲಿ ದೊಡ್ಡವ್ರನ್ನ ಮಾತಾಡಿಸ್ಬಾರ್ದು, ಬೈತಾ ಇದ್ರು ಅವ್ರು. ಹಾಗೆ ಅದನ್ನು ಆಟೋಮೆಟಿಕ್ಕಾಗಿ ಅಳವಡಿಸ್ಕೊಂಡ್ಬಿಟ್ವಿ ನಾವು. 3 ತಲೆಮಾರು ಒಂದೇ ಥರ ಇನ್ವಾಲ್ವ್ ಆಗಿ ಮನೆ ಕೆಲಸಗಳಲ್ಲೆಲ್ಲ ಮಾಡ್ತಿದ್ರಿಂದ ಅವರು ಸಹ ಕ್ರಮೇಣವಾಗಿ ಅವ್ರಿಗೆ ಗೊತ್ತಿದೆ ಅಪ್ಡೇಟ್ ಆಗ್ತಾ ಇದ್ರು. ಜನರೇಷನ್ ಜೊತೆ ಸಮಯ ಕಳೆಯೋದ್ರಿಂದ ನಮಗೆ ಗೊತ್ತಿಲ್ಲದೆ ನಾವು ಹೊಸದನ್ನ ನಾವು ಕಲಿತೀವಿ. ನಮ್ಮ ಹಿರಿಯರ ಅನುಭವದಿಂದನೂ ಕಲಿತೀವಿ, ನಮ್ಮ ಚಿಕ್ಕವರಿಂದನೂ ಕಲ್ತ್ಕೊತಾ ಹೋಗ್ತೀವಿ. ಮನೆ ಸಂಪ್ರದಾಯದ ಪೂಜೆ ಪುನಸ್ಕಾರ ಅದರಲ್ಲೆಲ್ಲಾನು ಜೊತೆಲಿ ಎಲ್ಲರೂ ಒಟ್ಟಿಗೆ ಇದ್ದು ಮಾಡಬೇಕು. ಬರೀ ಎಲ್ಲ ಯಾರೋ ತಯಾರಿ ಮಾಡಿಟ್ಟಿದ್ದಾರೆ ನಾವು ಪೂಜೆ ಮಾಡಿಬಿಡ್ತೀವಿ ಅನ್ನೋದಲ್ಲ.
ಆ ತಯಾರಿ ಕೂಡ ಎಲ್ಲರೂ ಸೇರಿ ಮಾಡಬೇಕು. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಬೇಕು. ಬೇಸಿಕ್ ಕೆಲಸ ಎಲ್ಲರೂ ಕಲ್ತಿರ್ಬೇಕು. ಈ ಮನುಷ್ಯ ಅಂದಮೇಲೆ ಯಾರು ಇಲ್ಲ, ಒಬ್ಬರೇ ಇದ್ದೀವಿ ಅಂದರೆ ಹಸಿವಾಗುತ್ತೆ. ಅದಕ್ಕೆ ಊಟ ಬೇಕು. ಊಟ ಬೇಕಾದರೆ ಪದಾರ್ಥ ಬೇಕು, ಆಹಾರ ಪದಾರ್ಥ ತಂದ್ಕೊಳ್ಳೋದು, ಅದನ್ನು ಹೇಗೆ ತಯಾರಿಸೋದು ಹೇಗೆ, ಅದನ್ನು ಅಡುಗೆ ಮಾಡೋದು ಹೇಗೆ, ಮಾಡಿದ್ಮೇಲೆ ಅದು ಹಾಗೆ ಬಿಡಬಾರ್ದು. ಸ್ವಚ್ಛವಾಗಿ ತೊಳೆದು, ಸ್ಟವ್ ಎಲ್ಲ ತೊಳೆದು, ಅದು ಒಂದು ಪೂರಾ ಪ್ರೋಸೆಸ್. ಯಾರು ಇರಲಿ ಇದರಲ್ಲಿ ನಮ್ಮ ಜೀವನಕ್ಕೆ ಏನು ಬೇಕೋ ಅದ್ರದ್ದೆಲ್ಲ ತಯಾರಿ ಕಲ್ತಿರ್ಬೇಕು. ನಾವು ಬಟ್ಟೆ ಹಾಕೊಳ್ತೀವಿ, ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಇಷ್ಟ ಎಲ್ಲರಿಗೂ ಇರುತ್ತೆ. ಬಟ್ಟೆ ಹಾಕೊಂಡ್ಮೇಲೆ ಅದು ಬದಲಾಯಿಸಿದ್ಮೇಲೆ ಸ್ವಚ್ಛ ಮಾಡಬೇಕಲ್ವ. ನಾವು ಹೇಗೆ ಸ್ನಾನ ಮಾಡಿ ಶುದ್ಧವಾಗಿರ್ತೀವೋ, ಮನೆ ಗುಡಿಸಿ ಒರೆಸಿ ಶುದ್ಧತೆ ಮಾಡ್ತೀವೋ, ಹಾಗೇನೆ ಬಟ್ಟೆನೂ ಶುದ್ಧವಾಗಿ ಇಟ್ಕೋಬೇಕು ಅಂದರೆ ಒಗಿಬೇಕು. ಯಾರೋ ಒಗ್ದಿಡ್ತಾರೆ, ಆ ಥರ ಅಲ್ಲ. ಈಗೆಲ್ಲ ಕಾಲ ಬದಲಾಗಿದೆ. ವಾಷಿಂಗ್ ಮಿಷಿನ್ ಇರೋದ್ರಿಂದ ಅಷ್ಟಕ್ಕೂ ಸೋಮಾರ್ತನ ಮಾಡ್ಕೋಬಾರ್ದು. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಕಲಿಸ್ಬೇಕು. ಅವ್ರ ಪದಾರ್ಥಗಳನ್ನ ಅವರೇ ಎತ್ತಿಟ್ಕೊಳ್ಳೋದು. ನಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ್ಯಾವ ಬುಕ್ಸ್ ಬೇಕು, ಟೈಮ್ ಟೇಬಲ್ ಚೆಕ್ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಅವ್ರ ಯೂನಿಫಾರ್ಮ್ ಎಲ್ಲ ತೆಗೆದಿಟ್ಕೊಳ್ಳೋದು, ಎಲ್ಲಾನು ತುಂಬ ಕೆಲಸಗಳಿರುತ್ತೆ. ಅವರು ಟಿಫನ್ ಬಾಕ್ಸ್ ತೊಳ್ಕೊಳ್ಳೋದು, ಇದೆಲ್ಲ ನೀವು ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಸ್ಬೇಕು. ಹೇಳ್ತಾ ಇರಬೇಕು. ಒಂದೇ ಸಲ ಯಾರು ಕೇಳಲ್ಲ. ನಾವು ಜೊತೆಗೆ ಮಾಡೋದ್ರಿಂದ ಅವರು ಮಾಡ್ತಾರೆ. ನಮ್ಮ ಕೆಲಸಗಳನ್ನ ಮಾಡುವಾಗ ಅದರ ನಾವು ಕಲಿಯೋ ವಯಸ್ಸಿನಲ್ಲಿ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಕಲಿಯುವಾಗ ಏನು ಕಲ್ತಿದ್ವಿ, ಅಥವಾ ಅವಾಗ ಕೆಲವು ಘಟನೆಗಳು ನಡೆದಿರುತ್ತೆ. ಬೇಜಾರಿಂದಾದರೂ ಆಗ್ಬೋದು, ಖುಷಿದಾದರೂ ಆಗ್ಬೋದು, ಸಂತೋಷದ ವಿಷಯನ ಫಸ್ಟ್ ಹಂಚ್ಕೋಬೇಕು. ಆವಾಗ ಮಕ್ಕಳಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಆಸಕ್ತಿ ಬಂದ ತಕ್ಷಣ ಬಂದು ಹತ್ರ ಕೂತ್ಕೊಳ್ತಾರೆ. ಅವಾಗೇನಾಯ್ತು, ಹೌದಾ ಹೀಗಿತ್ತ, ಅಜ್ಜಿ ಹೀಗೆಲ್ಲ ಮಾಡ್ತಿದ್ರ, ಹೌದಾ ತಾತ ಹೇಗಿದ್ರ, ಈ ಥರ ಎಲ್ಲ ಹೇಳ್ತಾ ಇದ್ರ, ಅಷ್ಟೊಂದು ಬೈತಾ ಇದ್ರ, ಟಿವಿನೇ ಇರಲಿಲ್ವಾ, ಗಡಿ ರೇಡಿಯೋ ಇತ್ತಾ, ನೀವು ಹೇಗೆ ಟೈಮ್ ಪಾಸ್ ಮಾಡ್ತಾ ಇದ್ರಿ, ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಫೋನ್ ಸಹ ಇರಲಿಲ್ಲ, ಇದೆಲ್ಲ ಇರಲಿಲ್ವಾ ಅಂತಾನೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅದೆಲ್ಲ ಇಲ್ಲದೇ ಇದ್ದಾಗ್ಲೂ ನಾವು ಆಟ ಆಡಿದ್ದೀವಿ, ಸಂತೋಷ ಪಟ್ಟಿದ್ದೀವಿ, ಬಯಸ್ಕೊಂಡಿದ್ದೀವಿ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿದ್ದೀವಿ, ಲೇಟಾಗಿ ಎದ್ದು ಬಯಸ್ಕೊಂಡಿದ್ದೀವಿ, ಸೋಮಾರ್ತನೂ ಮಾಡಿದ್ದೀವಿ. ಅದೆಲ್ಲದ್ರ ಮಧ್ಯ ನಾವಾಗಿದ್ವಿ. ಇವತ್ತಿಗೂ ನಾವು ಯಾಕೆ ನಿಮಗೆ ಇದೆಲ್ಲ ಕೊಡೋಕ್ಕೆ ಸಾಧ್ಯ ಆಗಿದೆ ಅಂದರೆ, ನಾವು ನಮ್ಮ ಕೆಲಸಗಳನ್ನ ನಾವೇ ಮಾಡಿಕೊಂಡು ಪ್ರಾಮಾಣಿಕವಾಗಿ ದುಡಿದಿದ್ರಿಂದ, ಬಂದ ಹಣದಿಂದ ದುಂದುವೆಚ್ಚ ಮಾಡದೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ಉಳಿತಾಯ ಮಾಡಿದ್ರಿಂದ ಈಗ ನಿಮಗೆ ಏನೇನು ಬೇಕೋ, ನಿಮ್ಗೆ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡ್ಸೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೇಕು ಮಕ್ಕಳಿಗೆ. ನಾವು ಆ ಥರ ಬಿಡಿಸಿ ಹೇಳೋದ್ರಿಂದ ಮಕ್ಕಳಿಗೆ ಯಾವುದೇ ಬೇಡದೇ ಇರೋ ಅಡಿಕ್ಷನ್ ಆಗೋದಿಲ್ಲ. ಮೊಬೈಲ್ ಅಡಿಕ್ಷನ್ ಇರುತ್ತೆ, ಕೆಲವ್ರಿಗೆ ಟಿ ವಿ ನೋಡೋ ಅಡಿಕ್ಷನ್ನು, ಕೆಲವ್ರಿಗೆ ಆಚೆ ಸುಮ್ಮನೆ ತಿರುಗ್ತಾ ಇರೋ ಅಡಿಕ್ಷನ್ ಇರುತ್ತೆ. ದುರಭ್ಯಾಸಗಳು ಅನಿಸಿದ ತಕ್ಷಣ ತಂದೆ ತಾಯಿ ಆದವರು ಅದನ್ನು ಗಮನಿಸಿ ಹೇಳ್ಬೇಕು ಮಕ್ಕಳಿಗೆ. ಹಿರಿಯರಿಗೆ ಅದನ್ನು ತಿದ್ದಕ್ಕೆ ಅವಕಾಶ ಕೊಡಬೇಕು. ಕೆಲವರು ನಾವು ನೋಡ್ಕೋತೀವಿ ಬಿಡಿ, ನೀವೇನು ಬೈಬೇಡಿ ಅಂತ ಹೇಳ್ತಾರೆ. ಈಗಿನ ಮಕ್ಕಳು ತುಂಬ ಸೂಕ್ಷ್ಮ ಅಂತಾರೆ. ಈಗ ಟೆಕ್ನಾಲಜಿ ಮುಂದುವರೆದಿದೆ ಎಂದು ಸ್ಮಾರ್ಟ್ ಫೋನ್ ಆಪರೇಟ್ ಮಾಡೋಕ್ಕೆ ಗೊತ್ತಾಗುತ್ತೆ, ಆಗ್ತಾನೆ ಶಾಲೆಗೆ ಹೋಗೋ ಮಗು ಕೂಡ ಗೊತ್ತಿರುತ್ತೆ. ಇದೆಲ್ಲ ಗೊತ್ತಾಗುವಷ್ಟು ಮೆದುಳಲ್ಲಿ ಶಕ್ತಿ ಇದೆ, ಬುದ್ಧಿವಂತಿಕೆ ಇದೆ ಅಂದಮೇಲೆ ಸಣ್ಣ ಪುಟ್ಟ ವಿಷಯನ ತಪ್ಪು ಸರಿ ಒಂದು 10 ಸಲ ಹೇಳ್ತಿದ್ದಾರೆ ಅಂದರೆ ಇದು ತಪ್ಪ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಅವ್ರಿಗೆ ವ್ಯವಧಾನ ಇರಲ್ಲ ಅಂತ ತಿಳ್ಕೊಬೇಡಿ. ಖಂಡಿತ ಇರುತ್ತೆ. ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛಾಚಾರ ಬೇರೆ. ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಿ, ಆದರೆ ಸ್ವೇಚ್ಛಾಚಾರ ಕೊಡಬೇಡಿ. ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಸ್ನೇಹಿತರೇನು, ಅದೆಲ್ಲನೂ ತಂದೆ ತಾಯಿಗೆ ಗೊತ್ತಿರಬೇಕು. ತಂದೆ ತಾಯಿಗೆ ಇಷ್ಟ ಅಂತ ಮಾತ್ರಕ್ಕೆ ಮಕ್ಕಳಿಗೆ ಒತ್ತಡ ಹೇರಿ ಅದನ್ನ ಮಾಡ್ಸಕ್ ಹೋಗ್ಬಾರ್ದು. ನಿಮಗೆ ಸಂಗೀತ ಇಷ್ಟ ಅಂದ್ರೆ ನಿಮ್ಮ ಮಕ್ಳಿಗೆ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಅಲ್ಲ. ಉದಾಹರಣೆ ಹೇಳ್ತಾ ಇದ್ದೀನಿ. ಕಲಿ ಅಂತ ಬಲವಂತವಾಗಿ ಕಳಿಸೋದಲ್ಲ. ಅವ್ರಿಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆ ಅದು ನೀವು ತಿಳ್ಕೋಬೇಕು. ಪೇರೆಂಟ್ಸ್ ಆದವ್ರು ಅದನ್ನ ಗಮನಿಸಿ ಅದ್ರ ಬಗ್ಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆವಾಗ ನಮ್ಮ ಬೇಕುಗಳನ್ನ ಬಿಟ್ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮಗೂ ಖುಷಿ ಇರುತ್ತೆ, ಮಕ್ಕಳಿಗೂ ಹೆಮ್ಮೆ ಇರುತ್ತೆ ತಂದೆ ತಾಯಿ ಬಗ್ಗೆ. ಅವ್ರಿಗೆ ಬೇಸಿಕ್ ಅನ್ನೋದೇ ಗೊತ್ತಿಲ್ಲದೆ ಇರುವಾಗ ಎತ್ಕೋತಾ ಹೈಫೈ ಲೈಫ್ನ ಅಭ್ಯಾಸ ಮಾಡಿಬಿಟ್ರೆ ನಿಮ್ಗೆ ಅನುಕೂಲ ಇರಬಹುದು. ಆದರೆ ಮನುಷ್ಯ ಎಲ್ಲಿಂದ ಶುರುವಾಯಿತು ಜೀವನ ಅನ್ನೋದು ಗೊತ್ತಿರಬೇಕು. ಅದು ಬೇಡ ಅನ್ನೋದಾಗಿದ್ರೆ ಇತಿಹಾಸದಲ್ಲಿ ಹಳೆ ಶಿಲಾಯುಗ ಜನದ ಕತೆ ಬರೀತಾ ಇರಲಿಲ್ಲ ಅವರು. ಮನುಷ್ಯ ಹೇಗೆ ವಿಕಾಸಗೊಂಡ ಅನ್ನೋದು, ನಾಗರಿಕತೆ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಬೇಕಾದ್ರೆ ಹಿಂದಿನ ವಿಚಾರ ತಿಳ್ಕೊಬೇಕಲ್ವ ನಾವು, ಇತಿಹಾಸ. ಹಾಗೇನೆ ನಮ್ಮ ಮಕ್ಕಳ ಜೀವನಕ್ಕೆ ನಮ್ಮ ಬಾಲ್ಯ ಇತಿಹಾಸ, ಅದನ್ನ ತಪ್ಪದೆ ಹೇಳಬೇಕು ಅದ್ರ ಬಗ್ಗೆ. ಅದರಲ್ಲಿ ನಮ್ಮದೇ ತಪ್ಪಾಗಿದ್ರು ಪರವಾಗಿಲ್ಲ, ಹಿಂಜರಿಕೆ ಏನಿಲ್ಲ. ತಪ್ಪು ಮಾಡಿದ್ರು ತಿದ್ಕೊಂಡ್ವಿ ಅನ್ನೋದನ್ನ ಹೇಳಬೇಕು. ತಪ್ಪೇ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗಿನ ಮಕ್ಕಳು ತುಂಬಾ ಚುರುಕಾಗಿರ್ತಾರೆ. ಯಾವುದೇ ವಿಷಯನ ತುಂಬಾ ಬೇಗ ಗ್ರಹಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ. ಯಾಕೆ ಅಂದ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿ ಎಕ್ಸ್ಪೋಜರ್ ಸಿಕ್ಕಿದೆ. ನಮ್ಮ ಕಾಲದಲ್ಲಿ ಇರಲಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಇಷ್ಟೊಂದು ಅನುಕೂಲಗಳು ಇರಲಿಲ್ಲ, ಮಾಹಿತಿಗಳು ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಹಳ್ಳಿಗಳಲ್ಲಿ
ಲೈಬ್ರರಿ ಸಹ ಇರಲಿಲ್ಲ. ಹೀಗಿರುವಾಗ ಪುಸ್ತಕದಲ್ಲಿ ಏನಿತ್ತೋ ಆ ವಿಚಾರ ಮತ್ತೆ ಮನೆಯಲ್ಲಿ ಹಿರಿಯರು, ಸ್ಕೂಲಲ್ಲಿ ಮೇಷ್ಟ್ರು ಮೇಡಮ್ ಎಲ್ಲ ಏನು ಹೇಳ್ತಿದ್ರು ಟೀಚರ್ಸ್, ಅದು ಮಾತ್ರ ಗೊತ್ತಿರ್ತಿತ್ತು. ಈಗ ಒಬ್ರು ಟೀಚರ್ ರಜೆ ಹಾಕಿದ್ದಾರೆ ಅಂದರೆ ಇನ್ನೊಬ್ರು ಬರೋರು ಆ ಪೀರಿಯಡ್ ವೇಸ್ಟ್ ಆಗಬಾರ್ದು, ಮಕ್ಕಳು ಏನೋ ಮಾಡ್ಕೊಂಡು ಕಾಲ ಕಳೀತಾರೆ, ಹಾಗಾಗಬಾರ್ದು ಅಂತ ಬಂದು ಅಂತಹ ಸಮಯದಲ್ಲಿ ಅವರು ನೀತಿ ಪಾಠಗಳನ್ನ ಹೇಳೋರು. ರಾಮಾಯಣ ಮಹಾಭಾರತ ಕಥೆಗಳು, ಮತ್ತೆ ಜನರಲ್ ಆಗಿ ಇರೋ ನೀತಿ ಪಾಠಗಳು, ಪಂಚತಂತ್ರದ ಕಥೆಗಳು, ಇದನ್ನೆಲ್ಲ ಹೇಳೋದ್ರಿಂದ ಮಕ್ಕಳಿಗೆ ಉದಾಹರಣೆಯಾಗಿ ಅವ್ರಿಗೆ ತಪ್ಪು ಸರಿ ಅರ್ಥ ಆಗತ್ತೆ. ಈಗ ಬರೀ ಚುರುಕಾಗಿದ್ರೆ ಸಾಲಿ, ತಪ್ಪು ಸರಿ ಗೊತ್ತಾಗ್ಬೇಕು, ಜೀವನದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದೆಲ್ಲ ಗೊತ್ತಾಗ್ಬೇಕಂದ್ರೆ ಬಿಡಿಸಿ ಹೇಳ್ಬೇಕು. ಅವರು ಕೆಲಸ ಮಾಡ್ತಾ ಇದ್ರೆ ಸಹೋದ್ಯೋಗಿಗಳು ಯಾರಿದ್ದಾರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಓಡಾಟಕ್ಕೆ ತೊಂದರೆ ಇದೆಯಾ, ಅದನ್ನೆಲ್ಲ ನೋಡ್ಕೊಂಡು ಅನುಕೂಲ ಮಾಡ್ಕೊಡ್ಬೇಕೇ ಹೊರತು ನನಗೆ ನನ್ನ ಜೀವನದಲ್ಲಿ ಆ ವಯಸ್ಸಲ್ಲಿ ಏನು ಸಿಕ್ಲಿಲ್ಲ ಅದಕ್ಕೆ ನೀನು ಇಷ್ಟ ಬಂದಂಗೆ ಇರು ಅಂತ ಬಿಟ್ರೆ ಅವ್ರಿಗೆ ಸಂಬಂಧಗಳ ಮೌಲ್ಯನೂ ಗೊತ್ತಾಗಲ್ಲ, ತಪ್ಪು ಸರಿ ಗೊತ್ತಾಗಲ್ಲ, ಹಿತೈಷಿಗಳು ಯಾರು ಮತ್ತೆ ಸಮಯ ಸಾಧಕರು ಯಾರು, ಹೊಗಳಬಟ್ಲು ಯಾರು ಗೊತ್ತಾಗಲ್ಲ. ಹೊಗಳಿದ ತಕ್ಷಣ ಬಿಡ್ತಾರೆ. ಒಂದ್ ವೇಳೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡಕ್ ಆಗಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ಬೆಟರ್ ಲೈಟ್ ದೆನ್ ನೆವರ್ ಅಂತ ಹೇಳ್ತಾರಲ್ಲ ಹಾಗೆ ಒಳ್ಳೇದಕ್ಕೆ ಕಾಲ ಆಗಲಿ ವಯಸ್ಸಾಗಲಿ ಯಾವತ್ತೂ ಅಡ್ಡಿ ಆಗಬಾರ್ದು, ಆಗೋದೂ ಇಲ್ಲ. ಪ್ರಯತ್ನ ಪ್ರಾಮಾಣಿಕವಾಗಿರ್ಬೇಕಷ್ಟೇ. ಪ್ರಯತ್ನ ಮಾಡಿ ಮಕ್ಕಳಿಗೆ ತಿಳಿಸಿ ಹೇಳಿ, ತಿದ್ದಿ ಹೇಳಿ, ಖಂಡಿತ ತಿಳ್ಕೊಳ್ತಾರೆ. ನಾವು ಎಷ್ಟು ಮಟ್ಟಿಗೆ ನಮ್ಮ ಅಹಂ ಈಗೋ ಬಿಟ್ಕೊಡ್ತೀವಿ ಅನ್ನೋದ್ರ ಮೇಲೆ ಪೇರೆಂಟಿಂಗ್ ಡಿಪೆಂಡ್ ಆಗಿದೆ. ಈಗ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ, ಆದ್ರೆ ಆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಇದೆ ಅನ್ನೋದನ್ನ ತಿಳಿಸಿ ಹೇಳ್ಬೇಕು. ತಿದ್ಕೊಂಡ್ರೆ ಸಂತೋಷ, ತುಂಬಾ ಚೆನ್ನಾಗಿರುತ್ತೆ. 3 ಜನರೇಷನ್ ಒಟ್ಟಿಗೆ ಇರೋದು, ಅದು ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಸಂತೋಷ. ಅದು ನಾವು ಸ್ವತಃ ಅನುಭವಿಸಿರೋದ್ರಿಂದ ನಮ್ಗೆ ಅದ್ರ ಸವಿ ಏನು ಅಂತ ಗೊತ್ತಿದೆ. ಜೇನುತುಪ್ಪ ತಿಂದವ್ರಿಗೆ ಗೊತ್ತು, ಅದು ಸುಮ್ಮನೆ ಬಾಯಿ ಮಾತಲ್ಲಿ ಕೇಳಿದ್ರೆ ಅದ್ರ ಸವಿ ಗೊತ್ತಾಗಲ್ಲ, ತಿಂದಿರೋರ್ಗೆ ಗೊತ್ತಾಗಲ್ಲ. ಹಾಗೇನೆ ಜೀವನದಲ್ಲಿ ಇದೆಲ್ಲ ಇಷ್ಟು ಚೆನ್ನಾಗಿರುತ್ತೆ ಬಾಂಧವ್ಯಗಳು ಅನ್ನೋದು ಗೊತ್ತಾಗಬೇಕಾದ್ರೆ ಅದನ್ನ ನಾವು ಜೀವಿಸ್ಬೇಕು. ಸ್ವತಃ ನಾವೇ ಅದನ್ನ ಜೀವಿಸಿದಾಗ ಆ ಸಂಬಂಧಗಳಿಂದ ಸಿಗೋ ಸುಖ, ಸಂತೋಷ, ಸಲಹೆಗಳು ಮತ್ತೆ ತಿದ್ದುಪಡಿಗಳು ಅದೆಲ್ಲಾನು ನಮ್ಮ ಬೆಳವಣಿಗೆಗೆ ಸಹಕಾರ ಕೊಡುತ್ತೆ. ಪೌಷ್ಟಿಕಾಂಶ ಇದೆ ಹಾಗೆ ಆಹಾರದಲ್ಲಿ. ನಮ್ಮ ಶ್ರಮಕ್ಕೆ ಫಲ ಯಾವಾಗ್ಲೂ ಒಂದೇ ತರ ಸಿಗಲ್ಲ. ಈಗ ಹಸುವಾಯ್ತು ಊಟ ಅಂದ ತಕ್ಷಣ ದಿನ ಬರೀ ಅನ್ನನೇ ತಿನ್ನಲ್ಲ, ಬರೀ ರಾಗಿನೇ ತಿನ್ನಲ್ಲ, ಅಥವಾ ಬರೀ ತರಕಾರಿನೇ ತಿನ್ನಲ್ಲ. ಎಲ್ಲಾನು ಮಿಶ್ರಣ ಮಾಡಿ ಸೇರಿಸಿ ಅಡಿಗೆ ಮಾಡಿ ಊಟ ಮಾಡ್ತೀವಿ. ಯಾಕೆ ಅಂದ್ರೆ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಕ್ಯಾಲ್ಸಿಯಂ ಬೇಕು, ವಿಟಮಿನ್ ಬೇಕು, ಎಲ್ಲ ತರನು ಬೇಕು. ಹಾಗಾಗಿ ಇದೆಲ್ಲ ಒಂದ್ರಿಂದ ಎಲ್ಲ ಸಿಗಲ್ಲ. ನೇಚರ್ ನೋಡಿ ಎಲ್ಲಾನು ಎಲ್ಲಾದ್ರಲ್ಲೂ ಇಟ್ಟಿದೆ. ಅಂದ್ರೆ ಎಲ್ಲಾರ್ಗೂ ಬೇಕು ಅಂತ ಒಬ್ಬೊಬ್ಬರಿಂದ ಒಂದೊಂದು ವಿಚಾರ ಕಲಿತಾ ಹೋಗ್ತೀವಿ. ಪ್ರೀತಿ, ವಿಶ್ವಾಸ, ಸ್ನೇಹ ಅನ್ನೋದು ಬರೀ ಸಂಬಂಧಿಕರಿಂದ ಅಷ್ಟೇ ಸಿಗಲ್ಲ, ಹೊರಗಡೆಯಿಂದನೂ ಸಿಗುತ್ತೆ. ಆ ತರ ಸ್ನೇಹಿತರು ಸಿಕ್ಕಾಗ ಅವ್ರನ್ನ ಆ ಸ್ನೇಹನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಅವ್ರು ಹೇಳಿದೇನೆ ತಿಳ್ಕೊಳ್ಳೋ ಅಂತ ಬಾಂಧವ್ಯ ಬೆಳೆದ್ಬಿಡುತ್ತೆ. ಸ್ನೇಹ ಆಗಲಿ ಸಂಬಂಧದಲ್ಲಾಗ್ಲಿ ಎಲ್ಲಾ ವಿಚಾರನೂ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ, ಕಣ್ಣಲ್ಲೇನೆ ಗೊತ್ತಾಗುತ್ತೆ, ಧ್ವನಿಲಿ ಗೊತ್ತಾಗುತ್ತೆ. ಅವ್ರ ಎದುರು ಇಲ್ಲದೆ ಇದ್ರು ಅವ್ರ ಧ್ವನಿಲಿ ಗೊತ್ತಾಗುತ್ತೆ. ಆ ಅಟ್ಯಾಚ್ಮೆಂಟ್ ಬೆಳಿಬೇಕಂದ್ರೆ ನಾವು ಪ್ರಾಮಾಣಿಕವಾಗಿ ಆ ಸಂಬಂಧ ಜೊತೆ ಜೀವಿಸಿರ್ಬೇಕು. ನಮ್ಮ ಫ್ಯಾಮಿಲಿನಲ್ಲೇ ಸಮಸ್ಯೆ ಇದೆ ಅಂದ್ರೆ ನಾವು ಕೂಡ ಕೂತು ಮಾತಾಡ್ಬೇಕು. ಫ್ಯಾಮಿಲಿನಲ್ಲಿ ಒಟ್ಟು ಕೂತು ಮಾತಾಡೋದ್ರಿಂದ ಎಂಥ ಸಮಸ್ಯೆಗೆ ಅದು ಪರಿಹಾರ ಸಿಗುತ್ತೆ. ಕೆಲವು ಸಲ ನಮ್ಮ ವೀಕ್ ಪಾಯಿಂಟೇ ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಆಗಿರುತ್ತೆ. ಅದು ಪ್ರಪಂಚಕ್ಕೆ ವೀಕ್ ಅನ್ಸಿರುತ್ತೆ, ಬಟ್ ಅದೇ ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಆಗಿರುತ್ತೆ. ನಮ್ಮ ವೀಕ್ನೆಸ್ನೇ ಸ್ಟ್ರಾಂಗ್ ಪಾಯಿಂಟ್ ಮಾಡಿಕೊಂಡಾಗ ಯಾವುದೇ ಸನ್ನಿವೇಶ ಆದ್ರೂ ಎಂಥದ್ದೇ ವ್ಯಕ್ತಿ ಆದ್ರೂ ನಾವು ಎದುರಿಸ್ಬೋದು. ಆ ಸಾಮರ್ಥ್ಯ ಬೆಳೆಸ್ಕೊಂಡಾಗ ಸಂಪೂರ್ಣ ಸ್ವಾವಲಂಬಿಗಳು. ಸ್ವಾವಲಂಬನೆ ಅನ್ನೋದು ಹಾಗೇನೆ, ಬರೀ ಸ್ವಾವಲಂಬನೆ ಅನ್ನೋ ಪದದಿಂದನೇ ಎಷ್ಟೊತ್ತು ಮಾತಾಡ್ಬೋದು. ಇಲ್ಲ ಅಂತಲ್ಲ, ನಮಗೇನ ತಿಳಿದಿರೋರು ಬೇಕಾದಷ್ಟು ಜನ ಇರ್ತಾರೆ, ಪುಸ್ತಕಗಳು ಇರುತ್ತೆ. ನಮ್ಮ ಕೆಲವು ಯೂಟ್ಯೂಬ್ ವೀಕ್ಷಕರು ಕೆಲವು ವಿಚಾರಗಳನ್ನ ಕೇಳಿದ್ರಿಂದ ವಾಟ್ಸಪ್ಪಲ್ಲಿ ಬರೀತಾ ಇರ್ತಾರೆ. ಹಾಗಾಗಿ ಕೆಲವು ವಿಚಾರಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ನನ್ನೊಂದು ಸಣ್ಣ ಪ್ರಯತ್ನ. ಸಾಗರದಲ್ಲಿ ಒಂದು ಬಿಂದು ಅಂತಾರಲ್ಲ ಆ ಥರ ಅಷ್ಟೇ ನಮ್ಮ ವಿಚಾರಗಳು, ನಮ್ಮ ಅನುಭವಗಳು. ಆದರೂ ಅದನ್ನ ಹಂಚ್ಕೊಂಡಾಗ ಯಾರಿಗಾದ್ರೂ ಉಪಯೋಗ ಆದರೆ ಸಂತೋಷ, ಇಲ್ಲ ಅಂದರೆ ನಮ್ಮ ನೆನಪುಗಳನ್ನ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಅನ್ನೋ ಸಂತೃಪ್ತಿ ಇರುತ್ತೆ ನನಗೆ. ಈ ಥರ ನಮ್ಗೆ ಇದೆಲ್ಲ ತಿಳ್ಕೊಂಡು ಈಗ ಹೇಳೋ ಮಟ್ಟಿಗೆ ಆಗಿದ್ದೀವಿ, ನಮ್ಮ ಮಕ್ಕಳಿಗೂ ಬೆಳೆಸಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಗೆ ಹಿರಿಯರು. ಇಷ್ಟು ಮಟ್ಟಿಗೆ ಎಲ್ಲ ನನಗೆ ನಾನೇ ಕಲ್ತ್ಕೊಳ್ಳೋ ಥರ ಸೆಲ್ಫ್ ಡಿಪೆಂಡೆಂಟ್ ಆಗೋದನ್ನ ಹೇಳ್ಕೊಟ್ಟ ನಮ್ಮ ಹಿರಿಯರು, ಅಜ್ಜಿ, ತಾತ, ತಂದೆ, ತಾಯಿ ಎಲ್ಲರಿಗೂ ನಾನು ಯಾವತ್ತೂ ಧನ್ಯವಾದ ಹೇಳೇ ಹೇಳ್ತೀನಿ. ಮುಂದಿನ ಎಪಿಸೋಡಲ್ಲಿ
ಉಳಿತಾಯ ಅನ್ನೋ ವಿಚಾರದ ಬಗ್ಗೆ ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ಕೆಲವು ಉದಾಹರಣೆಗಳನ್ನ ಹೇಳ್ತಾ ಒಂದು ವಿಷಯ ಹಂಚ್ಕೋಬೇಕು ಅಂತಿದ್ದೀನಿ. BRH ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ. ನಿಮ್ಮ ಸಲಹೆ ಸೂಚನೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಧನ್ಯವಾದಗಳು.